ಪ್ರೀತಿಯ ವೀಕ್ಷಕರೇ ನಮಸ್ತೆ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಬೆಂಗಳೂರಿನಲ್ಲಿ ಭಾರಿ ಭರ್ಜರಿಯಾಗಿ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನಮ್ಮ ಮಾಧ್ಯಮಕ್ಕೆ ಸುದ್ದಿ ತಿಳಿದ ತಕ್ಷಣ ನಮ್ಮ ಮಾಧ್ಯಮವು ಬೆಂಗಳೂರಿನ ಬಸವಾಪುರಕ್ಕೆ ಭೇಟಿ ನೀಡುತ್ತೆ. ಅಲ್ಲಿ ನಡೆದಿದ್ದೇನಂತೀರಾ? ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿಯವರ ಬರ್ತ್ಡೇ ಪ್ರಯುಕ್ತ ಬ್ರಾಂಡ್ ಅಂಬಾಸಡರ್ ಅಂದರೆ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಬಸವನಪುರದಲ್ಲಿ ಈ ಒಂದು ಏನು ಪ್ರತಿಷ್ಠಾನ ಇದೆಯಾ, ಇವರ ಅನುಯಾಯಿಗಳು ಅಂದರೆ ಈ ಸಂಬಂಧಪಟ್ಟ ಎಲ್ಲ ಸಾರ್ವಜನಿಕರು ಉಚಿತ ಸೇವೆಯನ್ನು ಮಾಡಬೇಕಂತ ತೀರ್ಮಾನ ಮಾಡಿ ನೋಡಿ, ಬಸವನಪುರದಲ್ಲಿ ಏನೆಲ್ಲ ಕಸ ತುಂಬಿ ನಿಂತಿತ್ತೋ ಆ ಕಸವನ್ನು ಸ್ವಚ್ಛತಾ ಕಾರ್ಯಕ್ರಮದ ಮೂಲಕ ಎಲ್ಲ ಸ್ವಚ್ಛ ಮಾಡಲು ಹೊರಟಿದ್ರೆ, ನಿಜವಾಗೂ ಬೆಂಗಳೂರಿನಲ್ಲಿ ಇಂಥ ಒಂದು ಮಹತ್ ಕಾರ್ಯ ನಡೀತಾ ಇದೆ ಅಂದರೆ ಭಾಳ ಸಂತೋಷ. ಏಕೆಂದರೆ ಇವತ್ತು ಕಸ ಹಾಕೋರೆ ಜಾಸ್ತಿ ಆಗಿದ್ದಾರೆ, ಆದರೆ ಇಂಥ ಒಂದು ಟೀಮ್ ಬೆಂಗಳೂರಲ್ಲಿ ಇದೆ ಅಂದರೆ ನಿಜವಾಗೂ ಭಾಳ ಸಂತೋಷ. ನೋಡಿ, ಬೆಂಗಳೂರಿನಲ್ಲಿ ಈ ಟೀಮ್ ಮಾಡ್ತಿದೆ ಅಂದರೆ ನಿಜವಾಗೂ ಹೆಮ್ಮೆ ಅಂದರೆ ತಪ್ಪಾಗಲಾರ್ದು. ಇದು ಎಲ್ಲ ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಅವರಿಗೆ ಸೇರಲಿ ಅಂತ ನಮ್ಮ ಮಾಧ್ಯಮ ಹೇಳ್ತಾ ಇದೆ. ನಿಜವಾಗೂ ಬೆಂಗಳೂರಲ್ಲಿ ಇಂಥ ಕಾರ್ಯಕ್ರಮಗಳು ನಡೀತಾ ಇರಿದ್ರೆ ಬೆಂಗಳೂರು ಸ್ವಚ್ಛ ಅನ್ನೋದರಲ್ಲಿ ಮಾತೇ ಇಲ್ಲ. ಬನ್ನಿ, ಈ ಕಾರ್ಯಕ್ರಮದ ಮುಂದೆ ಏನೇನು ನಡೀತಿದೆ ಅಂತೇಳಿ ತೋರಿಸ್ತಿದ್ದೀವಿ.
Jai Sadguru. Today, on the occasion of Dr. Sri Nana Sahib Dharmadhikari Jayanti, as a tribute to his long-term social reform and national building, we have gathered here for Swachh Abhiyan. Even after 84 years, today under the leadership of Dr. Appa Sahib Dharmadhikari, volunteers across the country are participating in cleanliness drive, blood donation, and so many other social activities. Today's volunteership reflects how the devotion can be transformed to social action. Let us get together for a cleaner, greater, and the clean India. Jai Sadguru. And also the purpose of this, along with the cleanliness drive, we also conduct rainwater harvesting and tree plantations, blood donation camps. And the main purpose of this Pratishthan is basically to eliminate the superstition
and build the religiosity among the nationality of the country. And the main purpose of this cleanliness drive is to enlighten the people, and they can also look at us and understand what is the importance of the cleanliness in the society. Jai Sadhguru. ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿಯವರ ಉಚಿತ ವತಿಯಿಂದ ಡಾಕ್ಟರ್ ನಾನಾ ಸಾಹೇಬ್ ನಮ್ಮ ಮೂಲ ಡಾಕ್ಟರ್ ನಾನಾ ಸಾಹೇಬ್ ಧರ್ಮಾಧಿಕಾರಿಯವರ ಜನ್ಮದ ಪ್ರಯುಕ್ತವಾಗಿ ನಾವು ಈ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ದೇಶದಲ್ಲಿ ಎಲ್ಲ ಕಡೆಯಲ್ಲೂ ಹಾಗೂ ಎಲ್ಲ ರಾಜ್ಯಗಳಲ್ಲೂ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ನಡೀತಾ ಇರ್ತದೆ. ನಾವು ಒಂದೇ ಕಡೆ ಅಂತಲ್ಲ, ಎಲ್ಲ ರೀತಿಯಲ್ಲೂ ಎಲ್ಲ ಥರನೂ ಮಾಡ್ತಿರ್ತೇವೆ. ಸ್ವಚ್ಛತಾ ಅಭಿಯಾನದ ಮೂಲ ಉದ್ದೇಶ ಏನಂತಂದರೆ, ಈ ಶಿಬಿರದಲ್ಲಿ ರಕ್ತದಾನ ಶಿಬಿರ, ಗಿಡ ಮರ ನೆಡುವ ಕಾರ್ಯಕ್ರಮ ಹಾಗೂ ಮಳೆ ನೀರು ಸಂಗ್ರಹಣೆ ಮಾಡೋ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೇವೆ. ಇಲ್ಲಿ ಯಾರು ಏನು ಮಾಡಬೇಕು ಅಂಥವ್ರಿಂತ ಇಲ್ಲಿ ಯಾರೂ ಇಲ್ಲ, ಲೀಡರ್ಶಿಪ್ ಅನ್ನೋದೇ ಇಲ್ಲ. ನಮ್ಮ ಸ್ವಇಚ್ಛೆಯಿಂದ ನಾವು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರದ ಬಸವಪುರ ಗ್ರಾಮದಲ್ಲಿ ಈ ಅವಕಾಶ ಸಿಕ್ಕಿರ್ತಕ್ಕಂಥ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಜೈ ಸದ್ಗುರು. ನೀವು ಇಡೀ ಬೆಂಗಳೂರು ಇಷ್ಟೊಂದು ದೊಡ್ಡದಿದೆ, ಈ ಬಸವಪುರನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ನಮಗೆ ಸದ್ಗುರು ಆಜ್ಞೆಯಿಂದ ಬಸವಪುರ ಗ್ರಾಮದಲ್ಲಿ ಸಿಕ್ಕಿದೆ. ಇಡೀ ಬೆಂಗಳೂರು ಅಂತಲ್ಲ, ಇಡೀ ದೇಶದಲ್ಲಿ ನಾವು ಕ್ಲೀನನ್ನು ಮಾಡ್ತಾ ಇರ್ತೇವೆ. ಮತ್ತು ಮಾರುತಹಳ್ಳಿಯಲ್ಲಿ ಆಗ್ತಾ ಇದೆ. ಬೆಂಗಳೂರಲ್ಲಿ ಮಾರುತಹಳ್ಳಿ ಕೂಡ ಆಗ್ತಾ ಇದೆ. ನೀವು ಎಲ್ಲ ಕಡೆ ಇದನ್ನ ಮಾಡ್ತಾ ಇದ್ದೀರಾ. ಇನ್ನೂ ಏನೇನು ಮಾಡ್ಬೇಕಂತ ಒಂದು ನಿಮ್ಮ ಪ್ಲಾನ್ ಹಾಕೊಂಡಿದ್ದೀರಾ? ಗುರು ಆಜ್ಞೆ ಏನಾಗುತ್ತೆ, ಅದು ಏನು ಹೇಳ್ತಾರೆ, ಆಜ್ಞಾ ಪ್ರಮಾಣದಲ್ಲಿದೆ. ನಾವು ಗುರು ಆಜ್ಞೆ ಒಂದೊಂದು ಸಿಟೀಸ್ ಅಲ್ಲಿ ಆಗುತ್ತೆ. ಹೋದ ವರ್ಷ ಹುಬ್ಳಿಯಲ್ಲಿ ಆಗಿತ್ತು. ಸೊ ಇಡೀ ಕರ್ನಾಟಕ, ಮಹಾರಾಷ್ಟ್ರದಿಂದ ಎಲ್ಲ ಸೇರಿ ಅಲ್ಲಿ ಹೋಗಿ, ತಮಿಳುನಾಡು, ಇಡೀ ಇಂಡಿಯಾದಿಂದ ಎಲ್ಲ ಹೋಗಿ ಹುಬ್ಳಿನ ಸ್ವಚ್ಛತಾ ಅಭಿಯಾನ ಮಾಡಿಸಿದ್ದಾರೆ. ಸೊ ಇದು ಕಾರ್ಯಕ್ರಮ ಅವಾಗ ಇವಾಗ ಬರ್ತಾ ಇರುತ್ತೆ. ಬಂದಾಗೆಲ್ಲ ನಾವೆಲ್ಲ ಹೋಗಿ ಎಲ್ಲರೂ ಕೈಗೂಡಿಸಿ ಸ್ವಚ್ಛತಾ ಅಭಿಯಾನ ಮಾಡ್ತಾರೆ. ಶ್ರೀ ಸೇವಾ ಅಂತ ಹೇಳಿ ನಾವೆಲ್ಲ ಮಾಡಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಹಾಗೂ ಡಾಕ್ಟರ್ ಶ್ರೀ ನಾನಾ ಸಾಹೇಬ್ ಧರ್ಮಾಧಿಕಾರಿ ಪ್ರತಿಷ್ಠಾನದ ಸಂಸ್ಥಾಪಕರಿಗೆ ಹಾಗೂ ಅವರ ಹುಟ್ಟುಹಬ್ಬ ಬ್ರಾಂಡ್ ಅಂಬಾಸಡರ್ ಇವರಿಗೆ ನಮ್ಮ ಮಾಧ್ಯಮದ ವತಿಯಿಂದ ತುಂಬು ಹೃದಯ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ.